ಹುಟ್ಟಿದರೆ ಕನ್ನಡ ನಾಡು ಹುಟ್ಟತ್ತೆ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಗೊತ್ತಾ ಸರ್, ಅದ್ರ ಒಳಗಡೆ ಹೋದ್ಮೇಲೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಆ ವಿಷಯ. ಅದ್ರ ಒಳಗೆ ಹೋದ್ರೆ ಗೊತ್ತಾಗ್ಬಿಡತ್ತೆ ನಿಮ್ಗೆ ಅದು ಈ ತರ ಸರ್. ಅಲ್ಲ ಸಾಹೇಬ್ರು ಬಿಚ್ಚಿ ಬಿಚ್ಚಿ ನೋಡ್ಬೇಕಂದ್ರು ಒಂದೊಂದ್ ಬಿಚ್ಚಿ ನೋಡಿದ್ರೆ ಅನ್ನ ಕೂತದಿಲ್ಲ ಅಂತ ಹೇಳಿ ಹೆಂಗ್ ನೋಡ್ತೇವೆ ಹಂಗ್ ನೋಡುದ ಸರ್ ಅದು. ಅಲ್ಲ ಹಿಂಗ್ ಹೇಳಿದ್ರೆ ನೀವು ಅದನ್ನ ಕಲ್ಪನೆ ಮಾಡ್ಕೊಂಡಿರಿ. ನಾವು ಏನ್ ಮಾಡಲ್ಲ, ಯಾವಾಗ ರೈತರಿಗೆ ಗೊತ್ತಾಗುತ್ತೆ ನಾವು ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ಗುರು ಎಕ್ಸ್ಪರ್ಟ್ ಇದ್ರಿ ನೋಡ್ತೀವಿ, ನಾನು ತಿರ್ಗಾಡಕ್ ಬರಲ್ಲ. ನೀವು ಹಂಗೆ ಈಗ ನಾ ಇವ್ರಿಗೆ ಬಿಟ್ಟಿರ್ತೀನಿ, ಇವ್ರಿಗೆ ಹೆಂಗ್ ಗೊತ್ತಾಗ್ಬೇಕು? ಇಲ್ಲ ಹೇಳೋದು ನೀವು ಸರ್. ಒಂದು ಸ್ಮೆಲ್ ಬರುತ್ತೆ ನಿಮ್ಗೆ, ಅದು ವಾಸು ಬರುತ್ತೆ, ಕಾಯಿ ಬಹಳ ವಾಸ ಬರುತ್ತೆ. ಹೌದಾ ಸರ್? ಅದು ವಾಸನೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ರೈಟ್. ಈಗ ಸರ್, ಇದು ಏನು ನೀವು ಟ್ಯಾಂಕ್ ಕಟ್ಟದ್ರಲ್ಲ, ಹಾ ಸರ್. ಇದು ಇಂಥ ಭವ್ಯವಾಗಿ ನಿರ್ಮಾಣ ಮಾಡೋದು ನಿಮ್ ತಲೆಗೆ ಹೆಂಗ್ ಬಂತು ಸರ್? ಬಂದು ಇಲ್ಲಿ ನೀರು ಸ್ವಲ್ಪ ಕಡಿಮೆ ಇದೆ ಸರ್ ನಮ್ಮ ಬೋರ್ವೆಲ್ಗಳಿಗೆ. ಸೊ ಅದಕ್ಕಂತ ನಾವು ಹಾಕಿದ ಅವಶ್ಯಕತೆ ಅನಿಸ್ತು. ಯಾಕಂದ್ರೆ ಇಷ್ಟೆಲ್ಲ ಪ್ಲಾಂಟ್ ಹಾಕಿದೀವಿ, ಅದು ವಿದೇಶದ ಪ್ಲಾಂಟ್ಗಳಿದಾವೆ. ಈಗ ನೀರ್ ಹೋಯ್ತು ಅಂತಂದ್ರೆ ಏನ್ ಮಾಡ್ಲಿಕ್ಕಲ್ಲ ರೈತನಿಗೆ. ಯಾಕಂದ್ರೆ ರೈತನಿಗೆ ನೀರ್ ಅಂದ್ರೆ ಆಕ್ಸಿಜನ್ ಇದ್ದಂಗ ಒಂಥರ ಅದು. ಸೊ ಅದಕ್ಕೆ ಮೇನ್ ಸ್ಟೋರೇಜ್ ಮಾಡ್ಕೊಂಡಿವಿ ಸರ್ ಫಸ್ಟ್ ನಾವು. ಆಮೇಲೆ ಸ್ಟೋರೇಜ್ ಮಾಡ್ಕೊಂಡಾಗ ಏನ್ ಸರ್ ನಮ್ಗೆ ಅಂದ್ರೆ ಹೆಂಗ್ ಮಾಡ್ಕೊಂಡಿವಿ, ಮಿನಿಮಮ್ 9 ಮಂತ್ ಏನಾಗಬಾರ್ದು. ಬರಗಾಲ ಬಿದ್ರು ಅಂದ್ರೆ ನಾವು ಆಕ್ಚುಲಿ ಸರ್, ನೀವು 3,000 ಗಿಡ ಅಂದ ತಕ್ಷಣ ನೀವು ಅವಾಗ ಹೇಳ್ತಾ ಇದ್ರಿ ಹರಿ ನೀರ್ ಬಿಡ್ತಾ ಇದ್ದೀವಿ ಹಂಗೆಲ್ಲ ನಾವ್ ಹಿಂಗ ಲೆಕ್ಕ ಅಂತಂದ್ರು. ಸರ್ ನಾವ್ ಇಲ್ಲಿವರೆಗೂ ನೀರನ್ನ ವೆಸ್ಟ್ ಮಾಡೋದಿಲ್ಲ ನಾವು ಇವತ್ತಿಗೂ. ನಾವು ಒಂದು ವಾಲಿಗೆ 20 ನಿಮಿಷ ಟೈಮ್ ಹಚ್ಚಿ ಬಿಡ್ತೇವೆ ಸರ್. ಅದು 8 ಎಕರೆ ಅಂದ್ರೆ ಟೋಟಲ್ ನಮ್ಗೆ 7 ವಾಲ್ ಇದೆ. ಇಂಟು 20 ನಿಮಿಷ ಟೈಮ್ ಹಚ್ಚಿ ಸರ್ ನೀರು ಬಿಡೋದು. ಟೈಮಿಂಗ್ ಫಿಕ್ಸ್ ಇಲ್ಲ ಸರ್, ಮ್ಯಾನ್ಯುವಲ್ 20 ನಿಮಿಷ ಟೈಮ್. 2.5 ತಾಸಿನಾಗ ಪೂರ್ಣ 8 ಎಕರೆ ಹೊಲಕ್ಕೆ ನೀರ್ ಬಿಡ್ತೀವಿ ಸರ್. ನಾ ಯಾಕೆ ಕ್ವಶನ್ ಕೇಳಿದ್ರೆ, ಮಹಾರಾಷ್ಟ್ರದ ಕೆಲವೊಬ್ರು ಏನ್ ಮಾಡಿದ್ರೆ ಇಲ್ಲೇ ಕೂತ್ ಬಡ ನೋಡಿದ್ದಾರೆ. ಫುಲ್ ಹೊಲ ಟೈಮಿಂಗ್ ಮೇಲೆ ಎಲ್ಲ ಉಂಡು ಬಿಡುತ್ತೆ. ಉಂಡ ಮೇಲೆ ಸೈರನ್ ಆಗುತ್ತೆ. ಆಮೇಲೆ ಹಿಂಗೆಲ್ಲ ಮಾಡ್ಸ್ಯಾರ. ಇಲ್ಲ ನಮ್ದು ಸರ್ ಮ್ಯಾನ್ಯುವಲ್ ಇದೆ. ಬಟ್ 7 ವಾಲ್ ಇದೆ ಟೋಟಲ್. ಏನದಲ್ಲ 1 ದಿವಸ ನೀರ್ ಬಿಟ್ರೆ ಮುಂದೆ ಏನದಲ್ಲ 3 ದಿವಸ ನೀರ್ ಬಿಡಲ್ಲ ಸರ್. 3 ದಿವಸ ನೀರ್ ಬಿಡಲ್ಲ. 3 ಸ್ಪೂನ್ ಬಿಡ್ತೀವಿ ಸರ್. 3 ದಿವಸ ಬಿಡ್ತೀವಿ. ಇದು ಸಾಕಾಗತ್ರಿ ಈ ಟ್ಯಾಂಕ್? ಹೌದು ಸಾಕಾಗ ಸರ್. ಎಷ್ಟು ಆಳದ್ರಿ ಸರ್ ಇದು? ಇದು 21 ಫೀಟ್ ಸರ್. ಸುಮ್ಮ 75 ಉದ್ದ ಸರ್, 51 ಅಗಲದ. ಎಷ್ಟು ಖರ್ಚಿಗೆ ಬಂದಿರ್ಬೋದು ನಿಮ್ಗೆ? ಯಾವ ಇಯರ್ ಕಟ್ಸಿರಿ, ಎಷ್ಟು ಖರ್ಚಿಗೆ ಬಂತು? ಈಗ ಕಟ್ಸಿದ್ರೆ ಭಾಳ ಡಬಲ್ ಆಗುತ್ತೆ ಸರ್. ಹೆಂಗ್ ಮಾಡಿದ್ವಿ? 21 ಕಟ್ಸಿರಿ ಸರ್ ತಾವು? 22 ತಿರ್ಬೇಕು ಸರ್. 2022 ಕಟ್ಸಿರಿ. 22 ಅಂದಾಜು ಎಷ್ಟು ಖರ್ಚು ಬಂತು ನಿಮ್ಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ? ಸರ್ ಹೆಂಗ್ ಮಾಡಿದ್ರು ರೈತರಿಗೆ ಇನ್ನೊಂದು ವಿಷಯ ಸರ್, ನಿಮ್ಗೆ ಬಂದಿದ್ದೆಲ್ಲ ಹಾಕೋದಷ್ಟೇ ಗೊತ್ತಿರ್ತದ, ಲೆಕ್ಕ ಇಡೋದು ಗೊತ್ತಿಲ್ಲ ಅವ್ರಿಗೆ. ಈಗ ನಿಮ್ಮ ಟ್ಯಾಂಕ್ ಎಲ್ಲ ಶೂಟಿಂಗ್ ಮಾಡ್ಕೊಂಡಿದ್ದೇವೆ ನಿಮ್ ಟ್ಯಾಂಕ್ ರೈತ ನೋಡ್ತಾನ ಭವ್ಯ. ಇಲ್ಲಿ ಬರ್ತಾನ ತೋಟಕ್ಕೆ ನಿಮ್ ವಿಡಿಯೋ ನೋಡಿದ್ ಕೂಡ್ಲೆ ರೈತಿಗೆ ಬಹಳ. ಈಗ ನಿಮ್ಗೆ ನಾ ಬೀರಪ್ಪ ಬಗ್ಗೆ ಒಂದು 10 ಎಪಿಸೋಡ್ ಮಾಡೀನಿ, ಇವ್ರದ್ದು ಒಂದು 4-5-6 ಎಪಿಸೋಡ್ ಮಾಡೀನಿ. ನಾ ಈ ವಿಡಿಯೋ ಮಾಡಿದ ಮೇಲೆ ನನಗೂ ತಲೆ ತಿಂತಾರೆ ಜನ. ಇವ್ರ ನಂಬರ್ ಕೊಡೋ ಸಂಬಂಧ ಅವ್ರಿಗೆ ಓಡಿ ಹೋಗ್ತಾರೆ ಅವ್ರ ಹತ್ರ ನೋಡ್ಲಿಕ್ಕೆ. ಎಷ್ಟು ಜನ ಬರ್ತಾರೆ ಕೇಳ್ರಿ, ಇಬ್ಬರ ಹತ್ರ ತಲೆ ಕೆಟ್ಟ ಹೋಗಿರ್ತದ ಅವ್ರಿಗೆ. ಏನ್ ಸರ ಏನ್ ಮಾಡಿದ್ರಿ ಇದು, ಸಿಕ್ಕಾಪಟ್ಟೆ ಬರ್ತಾರೆ ಮಂದಿ ಅಂತ. ಅಷ್ಟು ಮಂದಿ ಬಂದ್ರೂ ವ್ಯಾಪಾರ ನಡೆದ್ರಿ ಅವರು ಕೋಟಿಗಟ್ಟಲೆ. ಸುಮ್ಮನೆ ಬರಲ್ರಿ ಸರ್. ಈ ಲಿಂಬಿ ಅಗಿ ಮಾರಿ ಇಬ್ರು ಬೀರಪ್ಪ ಹೋಗಿ ರಾಜಶೇಖರ್ ನಿಂಬರಿ ಕೋಟಿಗಟ್ಟಲೆ ಆದಾಯ ಅದ್ರಿ. ನಾ ಅದಕ್ಕೆ ಹೇಳ್ತೀನಿ, ನೀವು ಆದಾಯ ತಗೋರಿ. ಈ ಒಳಗಿನ ಸೆಂಟ್ರಲ್ ಐಡಿಯಾ ರೈತಿಗೆ ಹೇಳ್ರಿ ಸರ್. ನಾನು ಒಂದು ವಿಷಯ ಸರ್ ಕ್ಲಿಯರ್ ಆಗಿ ಕೊಡ್ತೀನಿ. ಸಿದ್ದೇಶ್ವರಪ್ಪ ಅವರು ನಡೆದಾಡಿದ ಜಾಗ ಹೌದು, ಒಂದು ಬಹಳ ಖುಷಿ ಪಡೋ ವಿಚಾರ. ಅವರು ಪ್ರಕೃತಿನ ಬಹಳ ಇಷ್ಟ ಪಡ್ತಿದ್ರು. ಹೌದೌದು ಸರ್. ಏನ್ ಸರ್, ನಮ್ ತೋಟಕ್ಕೆ ಬಂದಿದ್ರಿ ಅವ್ರು ಸರ್. ತುಂಬಾ ಪ್ರಕೃತಿ ಇಷ್ಟ ಬಹಳ ಪಡ್ತಿದ್ರು ಸರ್. ಸಿದ್ದೇಶ್ವರಪ್ಪ ಏನ್ ಹೇಳಿದ್ರು ಗೊತ್ತಾ, ನನ್ನ ತೋಟಕ್ಕೆ ಬಂದು, ನೀ ಇಲ್ಲಿ ಏನು ಬಿಲ್ಡಿಂಗ್ ಮಾಡ್ತಕ್ಕದ್ದಲ್ಲ, ಬರೀ ಗಿಡ ಹಚ್ಚು, ಗಿಡ ಬಿಟ್ಟು ಏನು ತಲೆಗೆ ಹಾಕೋಬೇಡ ನೀನು. ಇದನ್ನ ಹೇಳ್ಕೊಟ್ರು ಅವ್ರು. ನಿಸರ್ಗಕ್ಕೆ ಅಷ್ಟು ಪ್ರೀತಿ ಮಾಡ್ತಿರ್ತೀವಿ. ಅದಕ್ಕೆ ನಡೆದಾಡು ದೇವ್ರು ಅಂತಿದ್ರು. ಅದಕ್ಕೆ ಸರ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಸರ್ ನಾವು ಮಾಡಿದ ಒಂದು ವಿಚಾರ, 3,000 ಗಿಡಗಳನ್ನ ಒಂದು ನಿಸರ್ಗದ ಮಧ್ಯೆ ಜೀವನ ಹೇಗಿರತ್ತೆ ನೋಡಿ ಸರ್. ಈಗ ಲಾಕ್ಡೌನ್, ಮೊನ್ನೆ ಕೊರೋನಾ ಟೈಮ್ದಲ್ಲಿ ಏನೇನೋ ಸಮಸ್ಯೆ ಆಯ್ತು ಸರ್. ಇವತ್ತು ನಾನು ಓಪನ್ ಹೇಳ್ತಾ ಇದ್ದೀನಿ, ಇಂಥ ಒಂದು ಜಾಗದಲ್ಲಿದ್ದಾಗ ಕೊರೋನಾ ಬರ್ಲಿ ಯಾವ್ದಾರ ಬರ್ಲಿ, ಅಲ್ಲ ಸರ್ ನಾವೇ ಸಿಲ್ಡರ್ ಆಗ್ಬಿಡ್ತೀವಲ್ಲ ಅಲ್ಲಿ. ಲಾಕ್ಡೌನ್ ಬೇಡ, ಸಿಲ್ಡರ್ ಮಾಡ್ಬಿಡ್ತೀವಿ. ಯಾಕಂದ್ರೆ ನಿಮ್ಗೆ ಏನ್ ಬೇಕು ಎಲ್ಲವೂ ಇದೆ ಇಲ್ಲಿ ನೋಡಿ. ಜಾಕ್ ಫ್ರೂಟ್ ಹಲಸಿನ ಹಣ್ಣು ಇದೆ, ನಿಮ್ಗೆ ಚಿಕ್ಕು ಇದೆ, ಸೀತಾಫಲ ಇದೆ, ಪೇರು ಇದೆ, ಆಮೇಲೆ ನೆಕ್ಸ್ಟ್ ಯಾವ್ದು ಸೇಬು ಇದೆ, ನಿಂಬೆ ಇದೆ, ಮತ್ತೆ ಯಾವ್ದದು ನೆಲ್ಲಿ ಗಿಡ ಇದೆ,
ಆಮೇಲೆ ವರ್ಷ 12 ತಿಂಗಳು ಬರ್ತಕ್ಕಂಥ ಮಾವು ಇದೆ, ತೆಂಗಿನ ಗಿಡ ಇದೆ, ಕಾಜು ಮಗನ್ ಮಾಡಿ ಕಾಜು ಇದೆ, ಹಾ ಆಮೇಲೆ ಸ್ಟ್ರಾಬೆರಿ ಇದೆ, ಇಲ್ಲಿ ಇವು ಅಂಜೀರ್ ಇದೆ. ಅಲ್ಲ ಸರ್ ಆಯ್ತು. ಈಗ ನೀವು ಇದು ಥೈಲ್ಯಾಂಡ್ದಿಂದ ತರಿಸಿದ್ರಿ ಎಸ್ ಸರ್. ಮಾವಿನ ಗಿಡ. ಇವು ಉಳಿದು ಏನು ತರಿಸಿರಲ್ಲ, ನಿಮ್ಮದೊಂದು ಇದು ನೋಡಿದೆವು ನಾವು, ಯಾವುದು ಹಲಸಿನ ಹಣ್ಣಿನ ಗಿಡ. ಎಸ್ ಸರ್. ವಜ್ಜೆ ಆಗ್ಬಿಟ್ಟವ್ರಿ ಅವು ಹಣ್ಣು, ಹೌದು ಸರ್. ಅಷ್ಟು ಸಣ್ಣ ಗಿಡಕ್ಕೆ. ಹೌದು ಸರ್. ಅವೆಲ್ಲ ಇಲ್ಲಿ ತಂದಿರಿ ಅದು ವಿಯೆಟ್ನಾಂ ಸರ್. ವಿಯೆಟ್ನಾಂ ಹಲಸು, ವಿಯೆಟ್ನಾಂ ಆ ದೇಶದ್ದು. ಬಟ್ ಇದು ಥೈಲ್ಯಾಂಡಲ್ಲಿ ಸಿಗುತ್ತೆ ಆ ಪ್ಲಾಂಟ್, ವಿಯೆಟ್ನಾಂ. ಬಟ್ ನಿಮ್ಮಲ್ಲಿ ಪ್ಲಾಂಟೇಶನ್ ಏನು ಮಾಡಿ ಎಲ್ಲ ಥೈಲ್ಯಾಂಡ್ನಿಂದ ತರಿಸಿರಿ? ಹಾ, ಒಮ್ಮೆ ಬರುವಾಗ ಸರ್ ಮ್ಯಾಕ್ಸಿಮಮ್ ಅಲ್ಲೇ ಬಂದವ್ರಿ ಕಿಟ್ಟು. ಈ ಹಲಸಿನ- ಕೆಲವೊಂದಷ್ಟೇ ಲೋಕಲ್ ತರಿಸಿದ್ದೀನಿ ನಾನು. ಅಲ್ಲ ಹಲಸಿನ ಹಣ್ಣ, ಹಲಸಿನ ಹಣ್ಣು ಅಲ್ಲಿ ಇದ್ರಿ, ಚಿಕ್ಕು ಅಲ್ಲಿದು. ಆಮೇಲೆ ಇದ್ಯಾವುದು ಮಿಯಾಜಾಕಿ ಮ್ಯಾಂಗೋ ಅಂತ ಹಾಕಿದೀವಿ ರೀ. ಅದು ಇನ್ನೂ ಕಾಯಿ ಆಗಿಲ್ಲ, ಅದು ಚೆಕ್ಕಿಂಗ್ ಅಲ್ಲಿ ಇದೆ ಅನ್ನೋದು. ಅದು ಅದು 5,000 6,000 ರೂಪಾಯಿ ಕೆಜಿ ಅಂತ Yes, sir. ಹೇಳ್ತಾರೆ. ಹೇಳ್ತಾರ್ರಿ. ಹಾ. ಬಟ್ ನಾವು ಉದ್ದೇಶ ಒಂದೇ, ಹಾ. ನಮ್ಮ ಮಿಯಾಜಾಕಿ ಹಾಕಿದ ಉದ್ದೇಶ ರೈತ ಬಡವನಲ್ಲ, ರೈತ ದುಡ್ಡು ಕೊಡ್ಲಿಕ್ಕೆ ದುಡ್ಡು ಇರ್ಲಕ್ಕಿಲ್ಲ, ಆದ್ರೆ ಬೆಳೆದು ತಿನ್ಲಿಕ್ಕೆ ಅವನ ತಾಕತ್ತಿದೆ ಸರ್. ಅದಕ್ಕೆ ಸರ್ ನಮ್ಮ ಮಿಯಾಜಾಕಿ ಮಾವನ್ ಹಾಕಿದ್ದೀನಿ. ಸರಿ ಅದು ಸರ್. ಮಾರ್ಲಿಕ್ಕಲ್ಲ, ಆಗ್ಲೇ ಒಂದು ತಿನ್ಲಿಕ್ಕೆ. ಮಾತಂದ್ರೆ ನೀವು ರೈತ ಬಡವ ಅಲ್ಲ ಅಂತ ಹೇಳಿದ್ರಿ. Yes, sir. ಅದು ಸ್ವಲ್ಪ ರೈತರಿಗೆ ಹೇಳ್ರಿ, ಬರೀ ನಾ ಬಡವ, ನನ್ನ ಕೈಲಿ ಬೆಳೆಯಾಗಲ್ಲ, ಇದನ್ನ ಮಾಡಿ ಸುಸೈಡ್ ಇದನ್ನು ಅದ್ರ ಬಗ್ಗೆ ನಿಮ್ಗೆ ಏನು ಹೇಳಿಲ್ಲ ಒಂದೆರಡು ಮಾತು ಸರ್. ರೈತ ಬಂಧುಗಳಲ್ಲಿ ನನ್ನ ವಿನಂತಿ ಏನಂತಂದ್ರೆ, ನಾವು ಹೊರಗಡೆ ಪರ್ಚೇಸ್ ಮಾಡೋದಂತ ಸ್ವಲ್ಪ ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ. ನನ್ನ ವೈಯಕ್ತಿಕವಾಗಿ ನಾ ಜಾಸ್ತಿ ನೋಡಿ ಎಕ್ಸಾಂಪಲ್ ಇದ್ನಲ್ಲ, ಈಗ ನನಗೆ ಗೊಬ್ಬರ ಬೇಕು, ನಮ್ಮಲ್ಲಿ ತಯಾರಾಗತ್ತೆ. ಎರಡು ಗೊಬ್ಬರ ತಯಾರಾಗುತ್ತೆ, ಜೀವಾಮೃತ ತಯಾರಾಗುತ್ತೆ, ಕೃಪಾಮೃತ ತಯಾರಾಗುತ್ತೆ, ಎರೆಹುಳ ಜೆಲ್ ತಯಾರಾಗುತ್ತೆ, ಬೇವಿನ ಎಣ್ಣೆ. ಆದಷ್ಟು ನೋಡಿ ನಾವು ಕರಿಬೇವು ಸಮೇತ ಪ್ರತಿಯೊಂದು ಇಲ್ಲಿ ನಮ್ಮಲ್ಲಿದೆ, ನಾವು ಬಳಸ್ತಾ ಇದೀವಿ ಸರ್. ಎಷ್ಟು ಖರ್ಚಾಗುತ್ತೆ ಇದಕ್ಕೆ? ಎಷ್ಟು ಖರ್ಚಾಗಿದೆ ಸರ್ ಇದಕ್ಕೆ? ಈಗ ಹೊರಗೆ ನಾವು ಮಾರ್ಕೆಟ್ದಿಂದ ತರೋದಕ್ಕಿಂತ ಈಗ ನಿಮ್ಗೆ ಹೇಳಿದ್ನಿ ನಾನು ಬಸ್ ಚಾರ್ಜ್ ಇಲ್ಲ ಸರ್ ಹೋಗ್ಲಿಕ್ಕೆ, ನಾನು ಇಲ್ಲೇ ತಗೋತೀನಲ್ಲ. ಮತ್ತೆ ನಾನು ಟೈಮ್ ಉಳಿಯುತ್ತೆ. ನಾನು ಗಾಡಿಯಲ್ಲಿ ಕೂತ್ಕೊಂಡು ಟೈಮನ್ನ ಇಲ್ಲೇ ಅದು ಮಿಕ್ಸಿ ಹಾಕ್ಲಿಕ್ಕೆ ರುಬ್ಲಿಕ್ಕೆ ಟೈಮ್ ಬಳಸ್ತೇನೆ ಅಷ್ಟೇ ಸರ್. ಸರ್ ಈಗ ನನ್ನ 2,200 ಮಾವಿನ ಹಣ್ಣಿನ ಗಿಡಕ್ಕೆ ಕೇಸರ ದೊಡ್ಡವಾಗ್ಬಿಟ್ಟು 10-12 ವರ್ಷದಾಗ್ಯಾವ. ಈಗ ಅದಕ್ಕೆ ನಾ ಎಣ್ಣೆ ಹೊಡಿಬೇಕಂದ್ರೆ ಎಣ್ಣೆ ಮತ್ತು ಕಟ್ಟು ಇದು ಗೋಲದ ಎಣ್ಣೆ ಎಲ್ಲ ಕೂಡಿ 38,000 ಹೋಗ್ಯದ್ರಿ ನಾನು ಎಣ್ಣೆ ಹಿಡ್ಕೊಂಡು. ಅಷ್ಟೊಳಗೆ ಎಷ್ಟು ಚೀಲ ಬರ್ತಾವತ್ತೀನಿ? ಅದು ಒಂದಾಯ್ತು ಸರ್. ಆಮೇಲೆ ಏನ್ ಸರ್ ಅಂತಂದ್ರೆ, ನಮಗೆ ಮಾಡುವ ಕೆಲಸದಲ್ಲಿ ಪ್ರೀತಿ ಇರಬೇಕು. ಅದನ್ನ ದುಡ್ಡಿಂದ ನೋಡೋ ತಪ್ಪೇನಲ್ಲ, ಬಟ್ ಪ್ರೀತಿ ಇದ್ದಾಗ ಸರ್ ಅದು ನಮ್ಗೆ ಅದ್ರೊಳಗೆ ಐಡಿಯಾ ಬರಕ್ ಸ್ಟಾರ್ಟ್ ಆಗ್ಬಿಡ ಸರ್. ಅದೇ ಸರ್, ಇಲ್ಲಿ ಐಡಿಯಾ ಮಾಡ್ಕೊಂತ ಹೋಗೋದು. ಸರಿ ಸರ್, ಈ ತರ ಸರ್ ನನ್ನ ಕರೆಕ್ಟ್. ನೋಡಿ ರೈತ ಬಂದವ್ರಿ ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸುಮ್ಮನೆ ನೀವು ಸಿಕ್ಕಾಪಟ್ಟೆ ಮಾರ್ಕೆಟ್ಗೆ ಹೋಗೋದು, ಎಲ್ಲೋ ಯಾವುದೋ ಗೊಬ್ಬರ ಅಂಗಡಿಗೆ ಹೋಗೋದು, 10,000 20,000 ಗಟ್ಟಲೆ ಗೊಬ್ಬರ ತರೋದು, ಒಗೆಯೋದು, ಅದರ ಅರ್ಧ ಬೆಲೆಯಲ್ಲಿ ನಿಮ್ಮ ತೋಟದಲ್ಲಿ ಇದ್ದ, ಆಗಲೇ ಹೇಳಿದ್ರು ಅವರು, ಹತ್ತಿರ ಪಲ್ಯ ಮತ್ತು ಕರ್ಪೂರ ಅವು ಕೆಲವೊಂದು ಹಾಕಿ ಮಾಡೋದು ಸಿಸ್ಟಮು ಕೇಳಿದೆ ಅವರು. ಅಂಥವು ಮಾಡೋದ್ರಿಂದ ನಿಮಗೆ 50% to 60% ಉಳಿತಾಯ ಆಗುತ್ತೆ ಅಂತ ಹೇಳ್ತಾರೆ ಸರ್. ಆಮೇಲೆ ಇನ್ನೊಂದು ವಿಷಯ ಸರ್, ನಮ್ಗೆ ಎಷ್ಟು ತಿಳಿದ ಮಟ್ಟಿಗೆ ನಾವು ಮಾಡೋದು ಅನಿವಾರ್ಯ ಇದ್ದಲ್ಲಿ ಸರ್, ಗಿಡಗಳೇ ಒಣಗಿ ಹೊಂಟಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾಜೆಕ್ಟ್ ಯಾವುದೇ ಒಂದು ಎಂಡಿಗೆ ಬಂದಾಗ ಹೌದು ಸರ್. ಸರ್ ನಮ್ಮ ಪ್ರಯತ್ನ ಆರ್ಗ್ಯಾನಿಕ್ ಕಡೆ ಹೋಗ್ತಾ ಇರೋ ಸರ್. ಕಲಿಯೋದು ಬಹಳ ಇದೆ ಸರ್, ತುಂಬಾ ಕಲಿಬೇಕಾಗಿದೆ ಇನ್ನು ನಾವು ಕಲಿಬೇಕಾಗಿದೆ. ಹಾ ಸರ್. ಆಕ್ಚುಲಿ ಪ್ಲಾನ್ ಅಂದ್ರೆ ಈಗ ನಮ್ದು ಕನೇರಿ ಮಠಕ್ಕೆ ಸ್ವಾಮೀಜಿಗಳು ಬೆಟ್ಟ, ಇನ್ನು ಏನೇನು ಕಲಿಬೇಕು, ಏನೋ ಕ್ಯೂರಿಯಾಸಿಟಿ ಇನ್ನೂ ಬಹಳ ಇದೆ. ಹೋಗಿಲ್ಲ ಸರ್ ಕನೇರಿ ಮಠ? ಸರ್ ಹೋಗಿದ್ದೀವಿ ಸರ್. ಅವ್ರಿಗೆ ಭೇಟಿಯಾಗಿರಿ? ಇಲ್ಲ ಸರ್, ಭೇಟಿಯಾಗಿಲ್ಲ ಸರ್. ಬಟ್ ತುಂಬಾನೇ ನಾವು ಅವ್ರ ವಿಡಿಯೋಗಳು ನೋಡ್ತಿರ್ತೀವಿ. ಬಹಳ ಅದ್ಭುತ ಗುರುಜಿ ರೀ ಸರ್. ಹಾ ಸರ್, ಸಣ್ಣ ಪುಟ್ಟ ಅಂತ ಏನ್ ಅದಕ್ಕೆ ಬಂದಿನಿ ಅಂತ ಹೇಳಿದ್ರಿ ಅಂದ್ರೆ ನಿಮಗೆ ಕೂಡಿಸ್ಕೊಂಡು ಹೇಳ್ತಾರ ಅವ್ರು. ಈಗ ರೈತರ ಜೀವಶೈಲಿ ಹಾ, ಭಾಳ ಅಂಥ ಮನುಷ್ಯಾಗ ನಮ್ಮ ಬಿಜಾಪುರಕ್ಕೆ ಎಂಟ್ರಿ ಬೇಡ ಅಂತ ಪಾಲಿಟಿಕ್ಸ್ ಮಾಡೋದ್ರಿ ಸರ್. ಹೌದು ಸರ್, ಅಂಥವು ಒಳ್ಳೆ ಮನುಷ್ಯ ರೀ. ಅಗದಿ ಕೃಷಿಕರ ಜೀವನಾಡಿ. ಯಾಕೆ ಸಾಹೇಬ್ರ ಅವರು ಜೀವಶೈಲಿ ರೀ. ನಾನು ಕಣೇರಿಗೆ ಹೋಗಿ ಅಲ್ಲಿ ಒಂದು 4-5 ಎಪಿಸೋಡ್ ಶೂಟ್ ಮಾಡ್ಕೊಂಡು ಬಂದೀನಿ ರೀ ಕಣೇರಿಗೆ ಹೋಗಿ. ಅದು ಸಮುದ್ರ ರೀ ಸರ್. ಅದು ನೀವು 10-15 ದಿನ ನಿಂತು ಪ್ರತಿಯೊಂದು ದಿನನೂ 10 ಶೂಟಿಂಗ್ ಮಾಡಿದ್ರು ಕಡಿಮೆನೆ ಸರ್. ಅತ್ತಾರ್ರಿ ಬಿಜಾಪುರ ಗುಲ್ಬರ್ಗ ಹಳೇದ ಮಕ್ಳಾಗ ಹೊಲ 8 ಎಕರೆ ಅದ. 8 ಕೋಟಿ ರೂಪಾಯಿ ಬೆಲೆ ಬಾಳೋ ಹೊಲ ಇದ್ದಕ್ರ ಬಡವ ಯಾಕೆ ಆತನ ಅಂತ ಕೇಳ್ತಾರ ಅವ್ರು. ನಮ್ಮ ಎಲ್ಲ ಹಂಗೆ ಅದಾವ. ನಮ್ಮ ಇಂಟ್ರಿ ಇರ್ಬೇಕು, ಒಳಗಿರ್ಬೇಕು, ಆಸ್ತಿವಂತರದೇವು, ಏನ್ ಕೊಂಡ ತಂದಿಲ್ಲ ಏನಿಲ್ಲ, ಬಡವರತ್ ಯಾಕೆ ಬಾಯಿಲಿ ಅನ್ಬೇಕು ಸರ್. ಪ್ರಕೃತಿ ಮಧ್ಯೆ ಬದುಕುವ ಜೀವ ಸರ್ ಯಾಕೆ ಸರ್ ಬಡವಾಗತ್ತೆ? ಏನ್ ಸರ್, ಪ್ರಕೃತಿ ಮಧ್ಯೆ ಬದುಕುವ ಜೀವ ಸರ್ ಬಡವ ಹೆಂಗಾಗತ್ತೆ? ನಾನೇ ಬಂದು ಇಲ್ಲಿ ತಂದು ಕುಂಡಿಸೋದು ನಿಮ್ಮ ಹಳೆಯದಲ್ಲಿ. ಇಲ್ಲಿ
ನೋಡ್ಕೊತ ಹೋಗಿದ್ದು ಇಲ್ಲಿ ಬಂದು ಒಳಗ್ ಕೂತ ಮೇಲೆ ಅನಿಸ್ತು ಇದು ಎಂತ ಐಡಿಯಾ ಮಾಡ್ಯಾರಿ ಇದು. ಭಾಳ ಚಲೋ ಮಾಡ್ಯಾರ. ನೀವು ಬೇಸಿಗೆ ಕುಂಡ್ರಿ, ಚಳಿಗಾಲದಾಗ ಕುಂಡ್ರಿ, ಮಳೆಗಾಲದಾಗ ಎಲ್ಲಾನು ಸುಂದರ ರೀ ಇದು. ಆಮೇಲೆ ಇನ್ನೊಂದು ಸರಿ ನಮ್ಮ ಪ್ರತಿಯೊಂದು ನೀವು ಇನ್ನೊಂದು ವಿಚಾರ ಸೂಕ್ಷ್ಮ ನೋಡ್ಬೇಕು. ನಾವು ಕಾಯಿ ಹರಿಲಿಕ್ಕೆ ಕೀಪಿಂಗ್ ಕ್ವಾಲಿಟಿ 10 ದಿವಸ ಇದೆ ಸರ್. ನಾವು ಸ್ಯಾಟರ್ಡೆ ಮಕ್ಕಳ ಸ್ಕೂಲ್ ಬಿಟ್ಟ ತಕ್ಷಣ ಇದು ನೋಡಿ, ನಾನು ನಮ್ಮ ಮಿಸ್ಸಸ್ಸು ಮಗಳು ನಾವ್ ಹೆಂಗೆ ಹರಿದ ಒಂದು ಎಲ್ಲಾ ಕಡೆ ಗಾಡಿ ಹೋಗುತ್ತೆ ಒಳಗಡೆ ನಿಮ್ರಿ ಹರ್ಲಿಕ್ಕೂ ಬಹಳ ಈಸಿ. ನಮ್ಗೆ ಲೇಬರೇ ಬೇಕು, ಏನ್ ಅವಶ್ಯಕತೆ ಇಲ್ಲ. ಯಾಕೆ ಮುಂದಿನ ದಿನ ಏನು ಲೇಬರ್ ಸಿಗೋದಿಲ್ಲ. ಅದಕ್ಕೆ ಸರ್ ಏನಂದ್ರೆ ಆ ಗಿಡ ನಿಮ್ ಗಿಡದಾಗ ಹಣ್ಣಾಗೋದು ಕೂಡ ನಿಮ್ಗೆ 10 ದಿವಸ ಟೈಮ್ ಇರುತ್ತೆ. ನೀವು ಫ್ರೀ ಆದಾಗ ಹರಿಬಹುದು ಸರ್. ಈಗ 26 ಜನವರಿ ಅಥವಾ ಯಾವುದೇ ಇದು ಏನ್ ಸರ್, ಈಗ ನಮ್ಮ ರೈತ ಹಚ್ತಾನೆ, ಈಗ ಒಂದು 26 ಜನವರಿಗೆ ಹಚ್ತಾನೆ ಅಂತ ಹೇಳಿ ನೀವು ಯಾವ ತಿಂಗಳು ಹಚ್ಚಬೇಕಂದ್ರಿ? ಇದು ಜುಲೈ ಸರ್. ಜೂನ್ನಿಂದ ಸ್ಟಾರ್ಟ್ ಆಗುತ್ತೆ ಮಳೆ. ಸ್ಟಾರ್ಟ್ ನಮ್ಮ ನಾರ್ಮಲ್ ಪ್ಲಾಂಟ್ ಹೆಂಗಸ್ತೇವೆ ಸರ್, ಜೂನ್ದಾಗ. ಈಗ 26 ಜೂನ್ಗೆ ಹಚ್ಚದಂತೇಳಿ ಥೈಲ್ಯಾಂಡ್ ಎಷ್ಟು ವರ್ಷಕ್ಕೆ ಈಲ್ಡ್ ಬರ್ಬೋದು ಸರ್? ಸರ್ ಆಕ್ಚುಲಿ ಇದು 1 ವರ್ಷಕ್ಕೆ ಫ್ಲವರ್ ಸ್ಟಾರ್ಟ್ ಆಗುತ್ತೆ, ಬಟ್ 2 ವರ್ಷ ಟೈಮ್ ಇಟ್ಕೋಬೇಕು ಸರ್. 2 ವರ್ಷ ಅಂದ್ರೆ 3ನೇ ವರ್ಷ ಆಗ್ಬೇಕು ಸರ್. ಭರ್ಪೂರ್ ಅನ್ನೋದಿಲ್ಲ ಸರ್. ನಾವು ಯಾವಾಗ್ಲೂ ಸರ್ ಏನಾಗುತ್ತೆ ಅಂದ್ರೆ ಒಂದು 2 ವರ್ಷ ಪ್ಲಾಂಟ್ ಅನ್ನ ಚೆನ್ನಾಗಿ ಒಂದು ಮಗುವಿನ ತರ ಚೆನ್ನಾಗಿ ನಾವು ಮಾಡ್ಕೋಬೇಕು. 2 ವರ್ಷ ಆದ್ಮೇಲೆ ಏನಾಗುತ್ತೆ, ರೈತ ತನ್ನ ಖರ್ಚು ವೆಚ್ಚಗಳ ಸರಿದೂಗಿಸ್ಲಿಕ್ಕೆ 2 ರಿಂದ 3 ವರ್ಷ ಇಲ್ಲಿ ಬಂದ್ಬಿಡ್ತಾರೆ. 3 ವರ್ಷದಿಂದ 4ನೇ ವರ್ಷಕ್ಕೆ ಬರ್ತಂತೇಳಿ. ಎಸ್ ಸರ್. ಮುಂದೆ ಎಷ್ಟು ವರ್ಷ ಅಂತ ನಿಮ್ಗೆ ಹೇಳ್ಯಾರ ಈಲ್ಡ್ ಬರೋದು ಸರ್? ಇದು ಈಗ ನಮ್ಮ ಜವಾರಿ ಗಿವಾರಿ ಕೇಸರಿ ಏನ್ ಹೇಳ್ತಾರೆ 100 ವರ್ಷ ಅಂತ ಹೇಳ್ತಾರೆ. ಇವು ಎಷ್ಟು ವರ್ಷ ಅಂತ ಹೇಳ್ತಾರೆ ಥೈ? ಸರ್ ಇದು ಅಲ್ಲಿ ನನ್ನ ಮಾಹಿತಿ ಪ್ರಕಾರ ಸರ್, ನಾನು ಆಗಸ್ಟ್ ತಿಂಗಳಲ್ಲಿ ನಾನು ಫಾರಿನ್ ಹೋದಾಗ 27 ವರ್ಷದ ಗಿಡ ಪಕ್ಕದಲ್ಲಿ ಫೋಟೋ ತಗೊಂಡ್ಬಂದಿದ್ದೆ. ಈ ಆಗಸ್ಟ್ ಅಲ್ಲೇ ಸರ್. ಹೋದ 27 ಇಯರ್ಸ್ ನಡೆದಿದ್ದು. ಅವರು ಅಲ್ಲಿ ಅವ್ರು ಹೇಳ್ತಾರೆ ಮಿನಿಮಮ್ 40 ವರ್ಷ ಅಂತಾರೆ. ಬಹಳ ಖುಷಿ ಪಡೋ ವಿಚಾರ ಹೇಳ್ತಾ ಇದ್ದೀನಿ ಸರ್. ನಾವು ಭಾರತ ದೇಶದಲ್ಲಿ ಹುಟ್ಟಿದ್ ಎಷ್ಟು ಪುಣ್ಯ ಮಾಡಿದ್ದೀವಿ ರೈತರು ಅಂತಂದ್ರೆ, ನಾವು ಎಲ್ಲ ವಾತಾವರಣನ ನಾವು ಎಂಜಾಯ್ ಮಾಡ್ತೀವಿ. ಬಿಸಿಲು, ಮಳೆ, ಏನ್ ಸರ್ ಬಿಜಾಪುರ ಡಿಸ್ಟಿಕ್ ಹಣ್ಣಿನ ರುಚಿ ಜಗತ್ತಿನೊಳಗೆ ಇಲ್ಲ ಅಂತ ಸರ್. ಆಗಲೇ ಒಂದು ಕ್ವಶನ್ ಬಂತು ಸರ್, ಅಲ್ಲಿ ನಮಗಿಂತ ಅವ್ರು ಮುಂದೆ ಹೋಗಿದ್ದಾರಾ ಸರ್? ನಾ ಒಂದು ವಿಷಯ ಹೇಳ್ತೀನಿ ಸರ್, ನಮ್ಮಕ್ಕಿಂತ ನಮ್ಮ ಪ್ರಕೃತಿ ಮುಂದಿದೆ ಸರ್. ಅದನ್ನ ನಾವು ಕರೆಕ್ಟ್ ಬಳಸ್ತಾ ಇಲ್ಲ ಫಸ್ಟ್ ನೋಡಿ, ನಮ್ಮ ಹಣ್ಣು ಹಿಂಗ್ ಸ್ಮೆಲ್ ಬರ್ತದೆ ಇನ್ನು ಅಲ್ಲಿದ್ರೆ. ಅವ್ರ ಹಣ್ಣು ಸ್ಮೆಲ್ ಬರಲ್ಲ ಸರ್. ಅಂದ್ರೆ ಸರ್ ಆಕ್ಚುಲಿ ಅವ್ರು ಹೇಳಿದ್ರು ಗೊತ್ತಾ ಸರ್, ಅಲ್ಲಿ ರೈತರು ನನಗೆ ಆ ದೇಶಕ್ಕೆ ಹೋದಾಗ ಸರ್ ನಾವು ನೀವು ಕೂಡ ಎಕ್ಸ್ಪೋರ್ಟ್ ಮಾಡೋಣ ಸರ್ ಅಂತಂದ್ರು ಜಪಾನಕ್ಕೆ. ಫಸ್ಟ್ ಕ್ವಾಲಿಟಿ ನೆಮ್ಮದಿ ಆಗತ್ತೆ ಸರ್ ಅಂತಂದ್ರು ಅವರು. ಸರ್ ಫಸ್ಟ್ ಕ್ವಾಲಿಟಿ ನೆಮ್ಮದಿ ಆಗತ್ತೆ, ಸೆಕೆಂಡ್ ಕ್ವಾಲಿಟಿ ಅಂದ್ರೆ ಅಷ್ಟು ನಮ್ದು ಕಲರ್ ಆಗಿರ್ಬಹುದು, ಬಿಸಿಲು ಜಾಸ್ತಿ, ನಮ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ ನಮ್ದು. ನಾವು ಕಂಪ್ಯಾರಿಸನ್ ತಗೊಳಂಗಿಲ್ಲ ಅವ್ರ ಜೊತೆ ನಾವು. ಸರ್ ಇನ್ನೊಂದು ಆಗಲೇ ಪೇಪರ್ ಕಟ್ನಾಗ ಓದ್ದೆ ನಾನು, ನೀವು ಥೈಲ್ಯಾಂಡ್ಗೆ ಎಕ್ಸ್ಪೋರ್ಟ್ ಮಾಡಿರಿ ಅಂತ ಬರ್ದಾರ ಅಲ್ಲಿ ಪೇಪರ್ದವ್ರು. ಸರ್ ಒಯ್ದಿದ್ದೆ ನಾನು ಶಾಂಪಲ್. ನನ್ನ ಉದ್ದೇಶ ಒಂದೇ ಆಗಿತ್ತು, ಅವ್ರ ಹಣ್ಣು ನಮ್ಮ ಹಣ್ಣಿನ ಕಲರ್ ಹೆಂಗಿದೆ ನೋಡಿ ಸರ್. ನಾನು ಮೊದಲು ನೋಡ್ಕೊಂಡ್ ಬಂದೆ, ಬಟ್ ನನ್ನ ಕಣ್ಣುಗಳಲ್ಲಿ ಎರಡು ಕಣ್ಣು ಮುಂದೆ ಹಿಡಿದಾಗ್ಲೇ ನನ್ನ ಪಿಕ್ಚರ್ ಕರೆಕ್ಟ್ ಸಿಗುತ್ತೆ. ಅದಕ್ಕೆ ಸರ್ ಅದು ತಗೊಂಡು ಅಲ್ಲಿದ್ದಂತ ರೈತರುಗಳಿಗೆ ನಾನು ಹಣ್ಣು ತಗೊಂಡು ಅವ್ರ ಗಿಡ ಹಣ್ಣು ತಗೊಂಡು ಚೆಕ್ ಮಾಡ್ಲಿಕ್ಕೆ ಏನಂದ್ರಿ ಸರ್ ಅಲ್ಲಿ ಸರ್ ಶಾಕ್ ಹೋಗಿದ್ದು ಅದು. ಅವ್ರ ಆ ಟೈಮಲ್ಲಿ ಆಗಸ್ಟ್ ಅಲ್ಲಿ ಅವರು ಬೆಳ್ಳಗೆ ಬರುತ್ತೆ ಕಾಯಿ, ಅವ್ರ ಕಲರ್. ನಮ್ದು ರೆಡ್ನೆಸ್ ಬರುತ್ತೆ, ನಮ್ದು ಒಂಥರ ನೋಡಿದ್ರೆ ಫೀಲ್ ಬರುತ್ತೆ, ಅಟ್ರಾಕ್ಷನ್ ತುಂಬಾ. ಟೇಸ್ಟ್ ಹಂಗೆ ಸರ್ ಸ್ಮೆಲ್ ಸ್ವೀಟ್ನೆಸ್ ಬರುತ್ತೆ, ನಮ್ದು ಸ್ಮೆಲ್ ಇಲ್ಲ ಅಲ್ಲಿ. ಇಲ್ಲ ಎಸ್, ಅದು ಬಹಳ ಇಂಪಾರ್ಟೆಂಟ್ ಸರ್. ಅದಕ್ಕೆ ನಾವು ಭಾರತದಲ್ಲಿ ಹುಟ್ಟಿಗೆ ಎಷ್ಟು ಹೆಮ್ಮೆ ಅನ್ಸುತ್ತಂದ್ರೆ ಸರ್, ನನ್ನ ಉದ್ದೇಶ ಒಂದೇ ಸರ್. ನಾನು ಈ ವಿಡಿಯೋ ಮುಖಾಂತರ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾವು ಮುಂದುವರಿತಿರುವ ದೇಶ ಅಲ್ಲ ನಮ್ದು, ಮುಂದುವರಿದ ದೇಶ. ನಾವೆಲ್ಲ ರೈತರು ಒಕ್ಕಟ್ಟಾಗಿ ಏನದಲ್ಲ, ನಾವು ಹೊರಗಿನ ಜಗತ್ತಿನ 70% ಭಾಗದಲ್ಲಿ ವರ್ಷ 12 ತಿಂಗಳು ಮಾವಿನ ಹಣ್ಣಿಲ್ಲ ಜಗತ್ತಿನ 70% ಸರ್. ಅದನ್ನ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಸರ್ಕಾರದವರ ಸಪೋರ್ಟ್ದಿಂದ ನಮ್ಗೆ ಗೈಡ್ಲೈನ್ಸ್ ಮಾಡ್ಲಿ ಅವರು. ನಾವು ರೈತ ಎಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡ್ತೀನಿ, ನಮ್ಗೆ ಗೈಡ್ಲೈನ್ಸ್ ಮಾಡಿದ್ರಂದ್ರೆ, ಮಾನ್ಯ ಮೋದಿಜಿಯವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ಜಗತ್ತಿನ ಕೆಲವು ಫ್ರೂಟ್ಸ್ಗಳು ನಮ್ಮ ದೇಶದಾಗಿಲ್ಲ, ಅದನ್ನ ಕೇಂದ್ರ ಸರ್ಕಾರದಿಂದಾಗ್ಲಿ ರಾಜ್ಯ ಸರ್ಕಾರದಿಂದಾಗ್ಲಿ ಅದನ್ನ ಪ್ಲಾನ್ ಮಾಡಿ ರೈತರಿಗೆ ಅದನ್ನ ಮೋಟಿವೇಶನ್ ಕೊಟ್ಟಾಗ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಬೇಕು. ರೈತ ಫಾರಿನ್ ಹೋಗಿ ತರಷ್ಟು ದೊಡ್ಡವನಲ್ಲ, ಏನ್ ಸರ್ ಕಷ್ಟಪಟ್ಟು ಬೆಳಿಲಿಕ್ಕೆ ತಯಾರಿದ್ದಾನ ಅವನು. ಅವ್ರಿಗೆ ಪ್ರಾಪರ್ಲಿ ಟ್ರೈನಿಂಗ್ ಕೋರ್ಸ್ ಸ್ವಲ್ಪ ಹಿಂಗ್ ಏನಾದ್ರು ಮಾಡಿದ್ರೆ 100% ಮುಂದಿನ ದಿನಮಾನದಲ್ಲಿ ಆಫ್ಟರ್ 5 to 10 years ಅಲ್ಲಿ ನಮ್ಮ ದೇಶ ಜಗತ್ತಿಗೆ ಮ್ಯಾಂಗೋ ಸಪ್ಲೈ ಮಾಡೋ ಆ ತಾಕತ್ ಭಾರತಕ್ಕಿದೆ ಸರ್. GDP ಅಲ್ಲಿ ಇದು ಫೈಟ್ ಮಾಡಬಹುದತ್ತ ನನ್ನ ಅನಿಸಿಕೆ ಸರ್. ಅದು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ನೋಡಿ ರೈತ ಬಾಂಧವ್ರೆ, ಈ ತರ ಬಿಚ್ಚಿ ಯಾರು ಮಾತಾಡಲ್ಲ.
ಅವ್ರು ರಾಜಶೇಖರ್ ನಿಂಬರಿಗೆ ಮಾತಾಡ್ಬೇಕು, ಇಲ್ಲ ನವೀನ್ ಮಂಗಾನ್ ಅವ್ರು ಮಾತಾಡ್ಬೇಕು. ಹಾಂ, ಇನ್ನು ಕೆಲವೊಬ್ರು ಅದ ಇಲ್ಲಿ ಎಲ್ಲರಿಗೂ ಹೇಳ್ಕೊಂಡವ. ನಾ ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನಾನು ಅಸರ್ಗಕ್ಕೆ ಒಬ್ಬರ ಪೇರುಗಳದಾರಿ ಸರ್, ಸಿಕ್ಕಾಪಟ್ಟೆ. ಎಷ್ಟು ಅವರು 3000 ಪೇರುಗಳ ಹಚ್ಚಾರ. ನಾ ಅವ್ರ ಹತ್ರ 10 ಸಲ ಹೋದೆ. ಸರ್, ನೀವು ಇದನ್ನೆಲ್ಲ ಬೆಳಿತೀರಿ, ಕೆಲವು ರೈತರಿಗೆ ಹೇಳ್ರಿ ಇದು ಹೆಂಗೆ ಬೆಳಿತೀರಿ ಹೆಂಗೆ. ಆಯ್ತು ಸರ್, ನಿಮ್ಗೆ ನೆಕ್ಸ್ಟ್ ಟೈಮ್ ಫೋನ್ ಮಾಡ್ತೀನಿ ಅಂದರು. ಮತ್ತೊಮ್ಮೆ ಆ ಕಡೆ ಹೋದಾಗ ಮತ್ತೆ ಹೋದೆ ಅವರಿಗೆ. ಅಲ್ಲೇ ಇದ್ದರು ಊರೊಳಗೆ ಇಲ್ಲ ಅಂತ ಹೇಳತ್ತೆ ಅವ್ರ ಮಗನಿಗೆ ಹೇಳಿ ಕಳ್ಸಿದ್ರು. ಯಾಕೆ ಹೇಳ್ತೀನಪ್ಪ ಅಂದ್ರೆ, ನಮ್ಮ ರೈತರಲ್ಲೇ ಭೇದ ಭಾವ ಇದೆ ರೀ. ಅದೇ ಸಮಸ್ಯೆ ರೀ. ನನ್ನ ನೋಡಿ ಇನ್ನೊಬ್ಬ ರೈತ ಕಲಿತು ನನಗೆ ಕಾಂಪಿಟೇಷನ್ ಮಾಡಬಾರ್ದು. ರೈತ ಎಂದೂ ಕಾಂಪಿಟೇಷನ್ ಮಾಡಲ್ರಿ ಸರ್. ರೈತನಲ್ಲಿ ಆ ಭಾವನೆ ಇಲ್ಲ ಕಾಂಪಿಟೇಷನ್ ಮಾಡೋದು. ನಾನು ಬೆಳೆದು 4 ದುಡ್ಡು ಗಳಿಸ್ಬೇಕು, ನನ್ನ ಫ್ಯಾಮಿಲಿಗೆ ಹಾಕ್ಬೇಕತ್ತೇ ವಿಚಾರ ಇರ್ತಾರೆ, ಒಂದು ಕಾಂಪಿಟೇಷನ್ ವಿಚಾರ ಇರಲ್ಲ. ಅದಕ್ಕೆ ನಾ ಯಾಕೆ ಹೇಳ್ತೀನಿ ರೈತ ಬಂದ್ರಿ, ಇಂಥವ್ರಿಂದ, ಅರುಣ್ ಪಾಟೀಲ್ ಅಂಥವ್ರಿಂದ, ರಾಜಶೇಖರ್ ನಿಂಬರಿಗೆ ಅವ್ರಂತ ಕಲೀರಿ ನೀವು. ಅವರು ಸಿಕ್ಕಾಪಟ್ಟೆ ಇವ್ರು 3000 ಹಚ್ಚಾರೆ, ನೀವು ಯಾರೂ 3000 ಹಚ್ಚಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ನಾನು 200-300 ಗಿಡನೇ ನಾನು ಒದ್ದಾಡ್ತಾ ಇದ್ದೀನಿ ನಾನು. ಯಾಕಂದರೆ ನನಗೆ ಅದು ನಾನು ಜಾಬ್ ಮಾಡಿ ಔಟ್ ಆದವು. ನನಗೆ ಒಕ್ಕಲ್ತನದೊಳಗೆ ಇದು ಮಾಡಿ ಇಲ್ಲ ಮಾಡ್ಬೋದಾಗಿತ್ತು. ಬೀಯಿಂಗ್ ಹ್ಯಾಂಡಿಕ್ಯಾಪ್ ನಾನು ಮಾಡೋಕ್ಕಾಗಲ್ದು. ಅದಕ್ಕೆ ನೀವು ಎಷ್ಟೇ ಮಾಡಿರಿ, ಅವ್ರು 3000 ಹಚ್ಚಾರಲ್ಲ, ನೀವು 300 ಹಚ್ಚಿರಿ. ಬಟ್ ಅದರಿಂದ ನಿಮ್ಮ ಫ್ಯಾಮಿಲಿ ರನ್ ಆಗುತ್ತೆ. ಯಾಕ್ರಿ ಸರ್, ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಇನ್ಕಮ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ರನ್ ಆಗುತ್ತಲ್ರಿ ಸರ್. ಅದಕ್ಕೆ ಇಂಥವ್ರ ಹತ್ರ ಬರ್ರಿ. ನಾ ಈಗ ಇವ್ರು ಕೂಡ ಮಾತಾಡ್ಲಿಕತ್ತೀನಿ, ಇದನ್ನು ಮಾಡ್ಲಿಕತ್ತೀನಿ ಅಂದ್ರೆ ಒಂದು ಗ್ಲಾಸ್ ನೀರು ತೆಗೆದು ಕೊಡ್ಲಿಕತ್ತೀನಿ ನಿಮಗೆ. ಒಂದು ಬಾಂಡಿ ಒಳಗೆ 1 ಗ್ಲಾಸ್ ನೀರು ಕುಡಿಸ್ಲಿಕತ್ತೀನಿ ನಿಮಗೆ. ನೀವು ಬಂದು 10 ಗ್ಲಾಸ್ ಕುಡಿಬೇಕು ಅಂದ್ರೆ ಇಲ್ಲಿಗೆ ಬಂದೇ ನೋಡ್ಬೇಕು ನೀವು. ಅವರು ಮುಖಾಮುಖಿಯಾಗಿ ಅವ್ರಿಗೆ ಭೇಟಿಯಾಗಿ ಇಲ್ಲಿ ಬಂದು ಮೊದಲು ನೋಡಿರಿ ಅವ್ರು ಹೆಂಗೆ ಮಾಡ್ಯಾರ ಪ್ಲಾಂಟೇಶನ್. ನಾನು ಈ ವಿಡಿಯೋದಾಗ ತೋರಿಸಿರ್ತೀನಿ, ಎಲ್ಲ ಪ್ಲಾಂಟೇಶನ್ ನೋಡಿ ನಾನು ತೋರಿಸ್ತೀನಿ ನಿಮಗೆ. ನಾವು ನೋಡ್ಬೇಕು, ನೀವು ನೋಡ್ಬೇಕು ಅಂದ್ರೆ ಇಲ್ಲಿ ಬರಬೇಕು. ಬಿಜಾಪುರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇದು 27 ಕಿಲೋಮೀಟರ್ ಸರ್. ಬರೀ ವಿಜಯಪುರದಿಂದ 27 ಕಿಲೋಮೀಟರ್ ಸಿಂದಗಿ ರೋಡಿಗೆ ಬರ್ಬೇಕು ನೀವು. ಸಿಂದಗಿ ರೋಡ್ ಬಂದು ಶಿವಣಗಿ ಒಳಗೆ ನವೀನ್ ಮಂಗಾನ್ ಅವ್ರ ಕೇಳಿದ್ರಿ ಅಂದ್ರೆ ಯಾರಾದರೂ ಹೇಳ್ತಾರೆ. ಯಾವ್ದು ಹಾಸ್ಪಿಟಲ್ ಸರ್ ಪಕ್ಕಕ್ಕೆ? ಶಿವಣಗಿ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿ ಸರ್. ಶಿವಣಗಿ ಸರ್ಕಾರಿ ಆಸ್ಪತ್ರೆ ಲೆಫ್ಟ್ ಸೈಡ್ ಅದು ಇವ್ರ ಫಾರ್ಮ್. ಬನ್ನಿ, ಸರ್ಗೆ ಭೇಟಿಯಾರಿ. ನಾವು ಫೋನ್ ನಂಬರ್ ಹಾಕಿರ್ತೀನಿ, ನಂದು ಫೋನ್ ನಂಬರ್ ಹಾಕಿರ್ತೀನಿ. ನಿಮ್ಗೆ ಏನ್ರಿ ಪರಿಚಯ ಇದ್ರಂದ್ರೆ ಕೇಳ್ರಿ ನಮಗೆ. ನನಗೆ ಗೊತ್ತಿದ್ದಿತ್ತಂದ್ರೂ ಇಂಥವ್ರಿಗೆ ಸರಿಗೆ ಕೇಳಿ ಅದರ ಅನುಭವ ತೊಗೊಂಡು ನಿಮಗೆ ಹೇಳ್ತೀನಿ ನಾನು. ಒಟ್ಟು ನಂದು ಏನಪ್ಪ ಅಂದ್ರೆ, ರೈತರು ಮುಂದೆ ಬರಬೇಕು. ಇಲ್ಲಿ ಭೇಟಿಯಾರಿ ಸರ್ಗೆ ಇವ್ರ ನಂಬರ್ ಹಾಕಿರ್ತೀನಿ. ದಯಮಾಡಿ ರೈತರ ಮುಂದಾರಿ. ಇಂಥವು ನೀವೇನು ನಾ ಬಿಟ್ಟಿದ್ದ ಅಂದ್ರೆ, ನಾ ಇಂಥಲ್ಲಿ ಬಂದು ಇಂಥ ಕ್ವಶನ್ ಕೇಳೋದು ಬಿಟ್ಟೀನಿ ಅಂತ ಭಾಳ ಕ್ವಶನ್ ಕೇಳಬೇಕು. ಅವು ಕ್ವಶನ್ಗಳು ನಾವು ಬರ್ಕೊಂಡು ಬರ್ಬೇಕಾಗ್ತದೆ 100 ಗಟ್ಟಲೆ. ನಾವು ಹಂಗೆ ಬರೋದಿಲ್ಲ ಸರ್. ಇಂಟ್ರೊಡಕ್ಷನ್ ಮಾಡ್ತೀನಿ. ನೀವು ಕಾಮೆಂಟ್ ಬಾಕ್ಸ್ನಾಗ ನವೀನ್ ಸರ್ಗೆ ಇಂಥ ಕ್ವಶನ್ ಕೇಳಬೇಕಾಗಿತ್ತು ನೀವು ಅಂತ ಹೇಳ್ರಿ. ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಸರ್. ಅದು ಇಂಥವ್ರದ್ದು ಈಗ ರಾಜಶೇಖರ್ ನಿಂಬರಿಗೆ 10 ವಿಡಿಯೋ ಮಾಡೀನಿ, ಬೀರಪ್ಪ ಹೋಗಿ ಅವ್ರದ್ದು 10 ವಿಡಿಯೋ ಮಾಡೀನಿ. ಯಾಕಂದ್ರೆ ನಿಮ್ಮ ಮೆಸೇಜ್ ಬಂದ ಮೇಲೆ ನನಗೆ ರಾಜಶೇಖರ್ ನಿಂಬರಿಗೆ ಬಗ್ಗೆ 1-2 ಮೆಸೇಜ್ ಮಾಡಿದರು, ಸರ್ ನಿಂಬೆ ಗಿಡ ಹ್ಯಾಂಗೆ ಹಚ್ಚಬೇಕು, ಹ್ಯಾಂಗೆ ಬೆಳೆಸ್ಬೇಕು ಅದನ್ನು ವಿಡಿಯೋ ಮಾಡಿರಿ ಅಂತ ಮಾಡಿದ್ದೀನಿ ಸರ್ ಬಂದು. ಅದಕ್ಕೆ ಈ ನವೀನ್ ಸರ್ಗೆ ನೀವು ಕೇಳ್ರಿ ಏನು ಕ್ವಶನ್ ಇಂಥದ್ದು ಮಾಡಿರಿ ಅಂದ್ರೆ ಮತ್ತೊಮ್ಮೆ ಬರ್ತೀನಿ. ಯಾಕಂದ್ರೆ ಇಲ್ಲಿ ಸ್ವರ್ಗದ ಇವ್ರದ್ದು ನಾ ಬರಲೇಬೇಕು. ನನಗೆ 27 ಕಿಲೋಮೀಟರ್ ಆಗುತ್ತೆ. ಬಂದು ಕುಂತು ಸರ್ ಅಪಾಯಿಂಟ್ಮೆಂಟ್ ತೊಗೊಂಡು ಮತ್ತೆ ನಿಮಗೆ ಇನ್ನೊಂದು ಬೇರೆ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಇದು ಇಲ್ಲಿ ತನಕ ತಾವು ನವೀನ್ ಸರ್ ನಮ್ಗೆ ಸಹಕಾರ ಕೊಟ್ಟಿದ್ದು, ಯಾರಿಗೂ ಇನ್ನೂ ತನಕ ಯೂಟ್ಯೂಬರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಅವರೇ ಹೇಳೋದು. ನಮ್ಮ ನಸೀಬು ನಮಗೆ ಕೊಟ್ಟರು. ಅದಕ್ಕೇನದ, ಇಂಥವ್ರು ಇಂಥ ಗುಣ, ಇಂಥ ಬೆಳವಣಿಗೆ, ಇಂಥ ಒಂದು ರೈತರ ದಾರಿದೀಪ ಆಗಿ ಬೆಳಿಕತ್ತಾರೆ ಇಲ್ಲಿ ಶಿವಣಗಿ ಒಳಗವರು. ದಯಮಾಡಿ ಬನ್ನಿರಿ, ನೋಡ್ರಿ. ಅದಕ್ಕೆ ಹೆಚ್ಚು ಅವರಿಗೆ ಬರೀಕಿರಿ. ಅವರು 108 ಭಯಂಕರ ಬಿಜಿ ಇರ್ತಾರೆ. ಅವ್ರು ಫೋನ್ ಯಾಕೆ ಎತ್ತಲ್ರಿ ಸರ್ ಅಂತ ನನಗೆ ಫೋನ್ ಮಾಡ್ತೀರಿ. ಸರ್ ರಾಜಶೇಖರ್ ನಿಂಬರಿಗೆ ಅವ್ರು ಫೋನೇ ಎತ್ತಲ್ರಿ, ನಾ ಏನು ಮಾಡಲಿ ಹೇಳ್ರಿ. ಅವ್ರು ಬಿಜಿ ಇದ್ದಾಗ ನಾ ಏನು ಮಾಡ್ಲಿಕ್ಕಾಗುತ್ತೆ? ನೀವು ಮೆಸೇಜ್ದೊಳಗೆ ತಿಳಿಸ್ರಿ. ನಾ ಮೆಸೇಜ್ ಬರೋದ್ರಿ ಅಂದ್ರೆ ನಾನು ನವೀನ್ ಸರ್ಗೆ ಯಾವ ಫ್ರೀ ಇರ್ತಾರೆ ಆ ಮೆಸೇಜ್ಗೆ ಉತ್ತರ ಕೊಟ್ಟಿರ್ತೇನೆ ನಾನು. ನೀವು ಯಾವುದೂ ನಾ ಮಾಡೋದೇ ರೈತರ ಸಂಬಂಧ. ಅದಕ್ಕೇನದ, ಇದನ್ನು ತಮಗೆ ಲೈಕ್ ಆಯಿತು ಅಂದರೆ ಎಲ್ಲ ಕಡೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ.
ಧನ್ಯವಾದಗಳು ಸರ್. ರಾಜಶೇಖರ್ ನಿಂಬರ್ಗಿ ಸರ್ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಇವತ್ತೇನು ಈಗೆಲ್ಲ ನಮಗೆ ಈ ಸಹಕಾರ ಕೊಟ್ಟರು ರಾಜಶೇಖರ್ ನಿಂಬರ್ಗಿ ಅವರಿಗೆ, ನವೀನ್ ಮಾಂಗನ್ ಅವರಿಗೆ, ನಾವು ರೈತರ ಪರವಾಗಿ IG ಕನ್ನೂರು ಯೂಟ್ಯೂಬ್ ಚಾನಲ್ ಪರವಾಗಿ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳ್ತೇವೆ. ಇಂಥ ಸಹೃದಯಿಗಳು ಸಿಗೋದು ಬಹಳ ಕಷ್ಟ. ನಾನೇ ಬೆಳೆದೀನಿ, ನಾನೇ ಯಾರಿಗೆ ಹೇಳಬಾರ್ದು, ನಾ ಇನ್ನೊಬ್ರು ಬೆಳಿಬಾರ್ದು ಅನ್ನೋ ಭಾವನೆ ಇರೋರೇ ಕೆಲವು ಜನ ಇದ್ದಾರೆ. ಅದ್ರಾಗ ಇಂಥ ಸಹೃದಯಿಗಳು ಸಿಕ್ಕಿದ್ದು ನಮ್ಮ ಪುಣ್ಯ. ಅದರಲ್ಲಿ ಇವರು ಬಂಧನಾಳ, ಇವರು ನೈಸರ್ಗಿಕ ಕೃಷಿಕರು. ಸಂಜಯ್ ಬಂಧನಾಳ ಅಂತ ಇವ್ರದ್ದು ಒಂದು 2-3 ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ಎಲ್ಲ ಸಹೃದಯಿಗಳು ಈ ಶಿವಣಗಿ ಕಗ್ಗೋಡು ಸುತ್ತಮುತ್ತ ಏನು ಜನ ಅದಲ್ಲ, ಸಹೃದಯಿಗಳದ ಈಗೆಲ್ಲ ಮುಗಿಸಿ ಹೊಂಟಿದ್ದೆವು. ಕೋಟಿ ಧನ್ಯವಾದಗಳು ನಿಮ್ಮ ಪರವಾಗಿ ಹೇಳೋಕ್ಕೆ ಇದನ್ನು ಮಾಡ್ತಾಯಿದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಧನ್ಯವಾದ.